ಟೆಲಿಕಾಂ ಕಂಪನಿಯವರು ಮಾಡ್ತಾ ಇರುವಂಥ ಮೋಸ ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳೋದು ಗ್ಯಾರಂಟಿ. ಯಾಕಂದರೆ ರಾಘವ್ ಚಡ್ಡಾ ಅವರು ಒಂದು ಕ್ವಶನ್ ಮಾಡಿದ್ರೆ ಪಾರ್ಲಿಮೆಂಟಲ್ಲಿ, ವರ್ಷದಲ್ಲಿ ಇರೋದೇ 12 ತಿಂಗಳು, ಬಟ್ ಇಲ್ಲಿ ಟೆಲಿಕಾಂ ಕಂಪನಿಯವರು ಏನು ಮಾಡ್ತಾರೆ ಅಂದರೆ 28 ದಿನ ತೋರಿಸ್ತಾರೆ ತಿಂಗಳನ್ನು. ನಾವು ನಾರ್ಮಲ್ ಆಗಿ ರೀಚಾರ್ಜ್ ಮಾಡೋದು 1 ಮಂತ್ಗಂತ, ಬಟ್ ಅದರಲ್ಲಿ ಬರೋದು 28 ಡೇಸ್ ಮಾತ್ರ. ಸೊ ಪೇ ಮಾಡಿಸ್ಕೊತಾ ಇರೋದು 13 ಮಂತ್ಗೆ, ಅಂದರೆ 1 ವರ್ಷದ ಮೇಲೆ 1 ತಿಂಗಳಿಗೆ, ಬಟ್ ಕೊಡ್ತಾ ಇರೋದು 12 ತಿಂಗಳಿಗೆ ಮಾತ್ರ. ಇದ್ರ ವಿರುದ್ಧ ಇವರು ಧ್ವನಿ ಎತ್ತಿದ್ದಾರೆ ಪಾರ್ಲಿಮೆಂಟಲ್ಲಿ. ಸೊ ಈ ವ್ಯಕ್ತಿ ಬಂದು ಮೊನ್ನೆ ಒಂದು ದಿನ ಒಂದು ಸರ್ಕಾರದ MP ಆಗಿರ್ಬೋದು, MLA ಗಳಾಗಿರ್ಬೋದು, ಸರ್ಕಾರಿ ಕೆಲವು ಅಧಿಕಾರಿಗಳಿಗೆ ಫೋನ್ ಬಿಲ್ಲನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇವಲ ಒಂದು 350-400 ಆಸುಪಾಸಿನಲ್ಲಿ ನಮ್ಗೆ ಪ್ರತಿ ಮಂತದ ಒಂದು ಫೋನ್ ಬಿಲ್ಲನ್ನು ನಾವು ಕಟ್ಬೋದು ಅಂತ. ಇನ್ ಕೇಸ್ ಅದು ಪೋಸ್ಟ್ ಪೇಡ್ ಆಗಿರ್ಬೋದು, ಪ್ರಿಪೇಡ್ ಆಗಿರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. MP ಆಗಿರ್ಬೋದು, MLA ಆಗಿರ್ಬೋದು, ಸರ್ಕಾರದ ಕೆಲವು ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಫೋನ್ ಬಿಲ್ಗೆ ಅಂತ ಸಾವಿರ ರೂಪಾಯಿನ ಹೆಚ್ಚಿಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಈ ರಾಘವ್ ಚಡ್ಡಾ ಅವರು ಮೊನ್ನೆ ದಿನ ಒಂದು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಿದ್ದಾರೆ. ನಿಜವಾಗ್ಲೂ ಇವರ ಮಾತಿನಲ್ಲಿ ಎಲ್ಲದಕ್ಕೂ ಅರ್ಥ ಇರುತ್ತೆ. ಯಾಕಂದರೆ ಇವರು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ. ನಮ್ಮ ಸಾರ್ವಜನಿಕರ ಮನಸ್ಸಲ್ಲಿ ಎನ್ನುವಂಥ ಪ್ರಶ್ನೆಗಳನ್ನು ರಾಘವ್ ಚಡ್ಡರು ಎಳೆಗೆ ಬಿಚ್ಚಿರ್ತಾರೆ. ಇಂಥ ಒಬ್ಬ ವೆಲ್ ಎಜುಕೇಟೆಡ್ ರಾಜಕಾರಣಿ ಎಲ್ಲ ಪಾರ್ಟಿಯಲ್ಲಿ ಇರಬೇಕು. ನಿಜವಾಗ್ಲೂ ಈ ವ್ಯಕ್ತಿಗೆ ಒಂದು ಬಿಗ್ ಸಲ್ಯೂಟ್. ಇದೇ ರೀತಿ ಬೆಸ್ಟ್ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತೆ ಮುಂದಿನ ನೋಡೋದಲ್ಲೂ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.